ಹಾಯ್ ಎಲ್ಲೋ ವಿದ್ಯಾರ್ಥಿಗಳೇ. ಎಲ್ಲರೂ ಕೂಡ ಗಣೇಶ್ ಜೋಶ್ಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತೊಂದು ವಿಡಿಯೋಗೆ. ಸೊ ಈಗ ಟಾಪಿಕ್ ಬಂದಿಷ್ಟು ಭಾಳಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಯಾಕಂತಂದರೆ ನನಗೆ ಗೊತ್ತಿದೆ. ಯಾಕಂದರೆ ನಾನು ಪ್ರೀವಿಯಸ್ಸಾಗಿ ಎಲ್ಲನೂ ಕೂಡ ನೋಡ್ತಾ ಇದ್ದೆ ಏನೆಲ್ಲ ಆಗ್ತಾಯಿದೆ. ಈವನ್ ನಾನು ಕೂಡ ಈಗ 3 ಡೇಸ್ ಆಯಿತು ನಾನು ಈ ತಾಲೂಕು ಆಫೀಸ್ ವಿತ್ ಮತ್ತು ಡಿ ಸಿ ಆಫೀಸ್ಗೆ ಸ್ವಲ್ಪ ಅಡ್ಡಾಡ್ತಾ ಇದ್ದೀನಿ. ಏನೆಲ್ಲ ಆಗ್ತಾಯಿದೆ ಅದೆಲ್ಲನೂ ಕೂಡ ಗೊತ್ತಿದೆ. ಹಂಗಾಗಿ ಮಾತಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ, ಸಾಧ್ಯ ಆಯ್ತಂದರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಮೋರ್ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗ್ತವೆ. ಸರಿ ಸ್ನೇಹಿತರೆ, ನಿಮಗೆ ಗೊತ್ತಿದೆ. ಫಸ್ಟ್ ಆಫ್ ಆಲ್ ಮೊದಲೇದೇ ಹೇಳ್ತೀನಿ, SSP ವೆಬ್ಸೈಟ್ ಅನ್ನೋದು ಮಗಂದು ಯಾವ ರೀತಿ ಮಾಡಿದ್ರೆ ಅಂತಂದರೆ ಅಂಡರ್ ಮೇಂಟೆನೆನ್ಸ್, ಸಿಕ್ಕಾಪಡೆ ಮೇಂಟೆನೆನ್ಸ್ ತೊಗೊಂಬಿಟ್ಟವ್ರೆ. ಲೈಕ್ ನಿಮ್ಗೆ ಇಲ್ಲಿ ಲೈವಲ್ಲೇ ತೋರಿಸೋದಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಾನು ಏನು ಮಾಡ್ತೀನಿ ಅಂತಂದ್ರೆ ಲಾಗಿನ್ ಆಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದು ಕ್ಯಾಪ್ಚರ್ ಎಂಟ್ರಿ ಮಾಡಲಿಕ್ಕೆ ಅಂತ ಹೋಗ್ತೀನಿ. ಬೇಕಾದರೆ ವೇಟ್, ನಾನು ನೋಡಿ ಬೇಕಾದರೆ ಹಾಕ್ತೀನಿ. ಇಲ್ಲ ಅಂತಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಬೇಗನೆ ನಾನು ಹಾಕ್ತೀನಿ. ಬೇಕಾದರೆ ಲಾಗಿನ್ ಆಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಲಾಗಿನ್ ಆಗುತ್ತೆ ನೋಡಿ. ಈ ರೀತಿ ಪೇಜ್ ಇಸ್ ನಾಟ್ ವರ್ಕಿಂಗ್ ಅಂದರೆ ಸಿಕ್ಕಾಪಡೆ ಮೇಂಟೆನೆನ್ಸ್ ತೊಗೊಂಬಿಟ್ಟವ್ರೆ. ಬರಲ್ಲಂತಲ್ಲ, ರಿಫ್ರೆಶ್ ಮಾಡಿದರೆ ಬರ್ತಾ ಹೋಗುತ್ತೆ, ಬಟ್ ಎಲ್ಲ ಟೈಮು ಬರೋದಿಲ್ಲ ನೋಡಿ. ಮತ್ತೆ ಅಂದರೆ ಪ್ರತಿಯೊಂದು ಟೈಮ್ಗೂ ಕೂಡ ಏನು ಮಾಡಬೇಕಾಗುತ್ತೆ, ನಾವು ರಿಫ್ರೆಶ್ ಮಾಡ್ಕೋತಾ ಕೂರಬೇಕು. ಓಕೆ, ಅರ್ಥ ಆಯ್ತಾ? ನೋಡಿ, ಇದು ನಾನು ರಿಫ್ರೆಶ್ ಮಾಡ್ದಂಗೆ ಏನಾಗ್ತಿದೆ, ವಾಪಸ್ ಬರ್ತಾಯಿದೆ. ರಿಫ್ರೆಶ್ ಮಾಡದೆ ಹೋಗ್ತಂದ್ರೆ ಬರೋದೇ ಇಲ್ಲ. ಓಕೆ, ನಾನು ವ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಇದನ್ನು ಕೂಡ ವ್ಯೂ ಮೇಲೆ ಕ್ಲಿಕ್ ಕೊಟ್ಟರೆ ಇದು ಬರೋದೇ ಇಲ್ಲ. ಓಕೆ, ಅಂದರೆ SSP ಸಿಕ್ಕಾಪಟ್ಟೆ ಮೇಂಟೆನೆನ್ಸ್, ಅಂಡರ್ ಮೇಂಟೆನೆನ್ಸ್. ಯಾಕಂದರೆ ಭಾಳಷ್ಟು ಸ್ಟೂಡೆಂಟ್ಸು ಕೆಲಸ ನಡೀತದೆ. ಯಾಕಂದರೆ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸು, ಲಕ್ಷಾಂತರ ಸ್ಟೂಡೆಂಟ್ ಹೇಳ್ತಿದ್ದೀನಿ, ಭಾಳ ಸ್ಟೂಡೆಂಟ್ದು ಕೆಲಸ ನಡೀತಾ ಇದೆ. ಇದೊಂದು ತಲೆಯಲ್ಲಿರಲಿ. ನಮ್ಮದು ಬರ್ತಲ್ಲ ಅಂತ ಭಾಳಷ್ಟು ನಾನು ಕಮೆಂಟ್ ನೋಡ್ತಾ ಇದ್ದೀನಿ. ಭಾಳಷ್ಟು ಅಂಡರ್ ಮೇಂಟೆನೆನ್ಸ್ ಇದೆ. ಏನೂ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಸಾಲ್ವ್ ಆಗುತ್ತೆ, ಸ್ವಲ್ಪ ದಿನ ವೇಟ್ ಮಾಡಲೇಬೇಕಾಗ್ತದೆ. ಓಕೆ, ಆ್ಯಂಡ್ ಈ ಒಂದು ನಿಮ್ಗೆ ಹೇಳ್ತೀನಿ, ನಿಮಗೆ ಮೇನಾಗಿ ಫೋನ್ ಕಾಲ್ಗಳು ಬರ್ತಾ ಇರ್ಬೋದು. ಜಾಸ್ತಿ ಸ್ಟೂಡೆಂಟ್ಗೆ ಕಾಲ್ ಬರ್ತಾ ಇರ್ತವೆ. ಎದಕ್ಕೆ ರೀಸನ್ ಅಪ್ಪ ಅಂತಂದರೆ, ಒಂದು ನಿಮಗೆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಕ್ಕೆ ಹೇಳ್ತಾ ಇರ್ತಾರೆ. ಓಕೆ, ಆ್ಯಂಡ್ ಇಲ್ಲಾಂತಂದರೆ ಕೌನ್ಸಿಲಿಂಗ್ ಡೀಟೇಲ್ ಕೊಡ್ರಿ, ಇಲ್ಲಾಂತಂದ್ರೆ ರಿಜೆಕ್ಟ್ ಮಾಡ್ತೀನಿ. ಈ ರೀತಿಯಾಗಿ ಬರ್ತಾ ಇರ್ತದೆ. ಅಂತಂದರೆ ಅಪ್ರೂವ್ಡ್ ಆಗಿರ್ತದೆ. ನೀವೇನಾದರೂ ಕೌನ್ಸಿಲಿಂಗ್ ಡೀಟೇಲ್ಸ್ ಏನಾದರೂ ಕೊಡದೆ ಹೋದರೆ, ಅಂದರೆ ನಿಮ್ಮದು ಕೌನ್ಸಿಲಿಂಗ್ ನಂಬರು ಎಲ್ಲನೂ ಕೂಡ ಡೀಟೇಲ್ಸ್ ಕೊಡದೆ ಹೋತಂದ್ರೆ ರಿಜೆಕ್ಟ್ ಮಾಡ್ತೀನಿ ಅಂತಂದು ಇಂಥ ಡೇಟ್ ಒಳಗಡೆ ಏನಂತ ಮೆನ್ಷನ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ 30 ಅಂತ ಕೊಡ್ತಾ ಇದ್ರು ಅನ್ಸುತ್ತೆ. ಬಟ್ ಮೇ ಬಿ ಎಕ್ಸ್ಟೆಂಡ್ ಮಾಡ್ತಿರ್ತಾರೆ SSBದವ್ರು, ಅದ್ರ ಬಗ್ಗೆ ಬೇಡ. ಬಟ್ ಕೊಡಲೇಬೇಕಂತಿರ್ತಾರೆ. ಇದು ಸ್ಪ್ಯಾಮ್ ಅನ್ನೋದು ಭಾಳಷ್ಟು ಹುಡುಗರು ಮಾತಾಡ್ತಿದ್ರು. ಇದು ಯಾವುದೇ ರೀತಿ ಸ್ಪ್ಯಾಮ್ ಅಲ್ಲ. ಯಾಕಂದರೆ SSB ಡಿಪಾರ್ಟ್ಮೆಂಟ್ ಅವರೇ ಹೇಳ್ತಿದ್ದಾರೆ, ಅವರಾಗೆ ಕಾಲ್ ಮಾಡ್ತಿದ್ದಾರೆ. ಸ್ಟೂಡೆಂಟ್ ನಿಮ್ದು ಏನಾದರೂ ಮಾರ್ಕ್ಸ್ ಕಾರ್ಡ್ ಅಂತ ಅಪ್ಡೇಟ್ ಮಾಡಿಸ್ಲೇಬೇಕಾಗ್ತದೆ. ಅದೊಂದು ತಲೆ ಇಟ್ಕೋರಿ. ಸಾಧ್ಯ ಆದರೆ ಭಾಳಷ್ಟು ಸ್ಟೂಡೆಂಟ್ ನಾನು ನೋಡ್ತಿದ್ದೆ. ಸಾಕಷ್ಟು ಸ್ಟೂಡೆಂಟ್ ಏನು ಮಾಡಿದ್ರು, ತಾಲೂಕು ಆಫೀಸು ಕೂಡ ಬಂದಿದ್ದರು, ಡಿಸ್ಟಿಕ್ ಆಫೀಸಲ್ಲಿ DC ಆಫೀಸ್ ಕೂಡ ಬರ್ತಿದ್ರು. ಇವು ಸಣ್ಣ ಪುಟ್ಟ ಕಂಡ್ರಿ, ಇವೆಲ್ಲ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡೋದು ಎಲ್ಲ. ದೂರ ಹೋಗೋಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ಹತ್ರ ನಿಮ್ಗೆ ಯಾವ್ದು ಸಿಗುತ್ತಾ ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ರಿ. ಕೆಲವೊಂದು ಟೈಮು ಡಿಪಾರ್ಟ್ಮೆಂಟ್ ಲಾಗಿನ್ ಕೂಡ ಆಗ್ತಿಲ್ಲ, ಅಷ್ಟೊಂದು ಸರ್ವರ್ ಬರ್ತಾಯಿದೆ. ಅದೊಂದು ತಲೆಯಲ್ಲಿರಲಿ. ಅಂದರೆ ಡಿಪಾರ್ಟ್ಮೆಂಟ್ ಲಾಗಿನ್ ಆಗಲಿಕ್ಕೆ ಕೂಡ ಏನಪ್ಪ ಅಂದರೆ OTP ಬರಬೇಕು. ಅದು OTP ಕೂಡ ಬರ್ತಿಲ್ಲ ಅವ್ರಿಗೆ. ಓಕೆ, ಅಂದರೆ ತಾಲೂಕು ಆಫೀಸ್ಲಿದ್ದ ರೆಫರ್ ಮಾಡ್ತಿದ್ದಾರೆ DC ಆಫೀಸ್ಗೆ ಹೋಗಿ ಅಂತ. ಆಗುತ್ತೆ ಸಮ್ಟೈಮ್ ಈ ಥರ. ಬಟ್ ನೀವು ಏನಂತಂದರೆ ನಿಮ್ಮ ಕೆಲಸ ಆಗಬೇಕಾಗಿರ್ತದೆ, ನೀವು ಮಾಡಲೇಬೇಕಾಗ್ತದೆ. ಕೆಲವೊಂದಿಷ್ಟು ಹುಡುಗರಿಗೆ 1,000 ಬರಬೇಕಾಗಿರ್ತದೆ, ಕೆಲವೊಂದಿಷ್ಟು ಹುಡುಗರಿಗೆ 10,000 20,000 ಬರಬೇಕಾಗಿರ್ತದೆ. ಅದೆಷ್ಟೇ ಇರಲಿ, ನಿಮ್ಮ ಕೆಲಸ ಇರ್ತದೆ, ಮಾಡ್ಕೋರಿ. ಯಾಕಂದರೆ ಈ ಟೈಮ್ ಬಿಟ್ಟರೆ ನೆಕ್ಸ್ಟು ಕೂಡ ಅದೇ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಮುಗಿಸ್ಕೊಂಬಿಡ್ರಿ. ಓಕೆ, 1 ಡೇದಲ್ಲಿ ಹೋಗ್ಬಿಟ್ರೆ. ಆ್ಯಂಡ್ ನೋಡಿರಿ, ನೀವು ಈ ತಾಲೂಕು ಆಫೀಸ್ ಒಳಗಡೆ ಅಷ್ಟೊಂದು ಏನು ಅವ್ರೇನು ನಿಮ್ಮ ಹತ್ರ ಜಸ್ಟ್ ಫೋನಲ್ಲಿ ಫೋಟೋ ಇದ್ದರೂ ಕೂಡ ಅವ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ DC ಆಫೀಸ್ ಈ ರೀತಿ ಹೋದಾಗ ಡಾಕ್ಯುಮೆಂಟ್ಸ್ ವಿತ್ ತೊಗೊಂಡು ಹೋಗ್ಬೇಕಾಗ್ತದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಈ ರೀತಿ ಬ್ರೋ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಬರ್ದಾರಂತ ಕೇಳಿದ್ರೆ. ಹೌದು, ನಿಜ ಹೇಳ್ದಂಗೆ ವೆಬ್ಸೈಟ್ ಓಪನ್ ಆಗುತ್ತೆ. ರಿಫ್ರೆಶ್ ಮಾಡಿ ಮಾಡಬೇಕು. ಫೋನಲ್ಲಿ ಮಾಡ್ಲಿಕ್ಕೆ ಹೋದರೆ ಭಾಳಷ್ಟು ಕಷ್ಟನೇ ಇದೆ. ಓಕೆ, ನಿಮಗೆ ಲ್ಯಾಪ್ಟಾಪಲ್ಲೆಲ್ಲ ಓಪನ್ ಆಗ್ತದೆ, ಬಟ್ ಫೋನಲ್ಲಿ ಸಿಕ್ಕಾಬಿಟ್ಟೆ ಸರ್ವರ್ ಡೌನ್ ಇದೆ. ಆಯಿತಾ? ನೆಕ್ಸ್ಟ್ ನೋಡಿ ಬ್ರೋ, ಅಮೌಂಟ್ ಬಂತು ಇವತ್ತು ಅಂತ ಆಗ್ತಾ ಇದ್ದಾರೆ. ಓಕೆ, ಒಬ್ಬರಲ್ಲ, ನಾನು ಅದೇ ರೀತಿ ಬೇರೆಯವರು ಕೂಡ ನೋಡ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ನೋಡಿ 2025-26 ವಿದ್ಯಾರ್ಥಿ ಅಮೌಂಟ್ ಕ್ರೆಡಿಟೆಡ್ ನೋಡಿ. ಯಾವಾಗ ಬರೋ ಅಂತ ಕೇಳಿತಂದರೆ 6:48 ಅವರು ಕೂಡ ಹಾಕ್ತಾಯಿದ್ದಾರೆ. ಓಕೆ, ಇದ್ರ ಬಗ್ಗೆ ಮಾತಾಡ್ತೀನಿ, ವೇಟ್ ಆಯಿತಾ? ನೆಕ್ಸ್ಟ್ ಇದು ನೋಡಿರಿ, ಮೈ SSB ಅಮೌಂಟ್ ಮತ್ತೊಂದು ಹಾಕಿದ್ದಾರೆ. ವಿಚ್ ಡಿಸ್ಟಿಕ್ ಅಂತ ಕೇಳಿದಾಗ ಅವನು ಹೇಳ್ತಿದ್ರೆ OBC ಆ್ಯಂಡ್ ಫಸ್ಟ್ ಇಯರ್ ಇಂಜಿನಿಯರ್ ಸ್ಟೂಡೆಂಟ್ ಯಾವ ಕ್ಲಾಸ್ ಅಂತ ಕೇಳಿದಾಗ. ಓಕೆ, ಅಂದರೆ ಬರ್ತಾಯಿದೆ, ಇಲ್ಲಂತಲ್ಲ, ಅಮೌಂಟ್ ಬರ್ತಾಯಿದೆ. ಯಾರ್ದೆಲ್ಲ ಪ್ರಾಬ್ಲಮ್ ಇಲ್ಲೋ ಎಲ್ಲನೂ ಕೂಡ ಕ್ಲಿಯರ್ ಆಗಿದೆ, ಅವ್ರದ್ದು ಬರ್ತಾಯಿದೆ. ರಿಮೈನ್ ಸ್ಟೂಡೆಂಟ್ ಅಷ್ಟೇ ಸ್ವಲ್ಪ ಅಂದರೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಮಾಡೋದು ಆ ಥರ ಇದೆ. ಓಕೆ, ಆ್ಯಂಡ್ ನಿಮ್ಗೆ ಮೇನ್ ಥಿಂಗ್ಸ್ ಮಾಡೋದು ಇಲ್ಲಿ ಕಾಣಿಸ್ತೇನೆ. ಈ ಒಂದು ಸ್ಟೂಡೆಂಟ್ ಕೇಳ್ತಾನೆ, ಸರ್ ದೋಸ್ ಹೂ ಆರ್ ಸ್ಟೇಯಿಂಗ್ ಇನ್ ಗೌರ್ನಮೆಂಟ್ ಹಾಸ್ಟೆಲ್. ಓಕೆ, ಕಾಣಿಸ್ತದೆ ಗೌರ್ನಮೆಂಟ್ ಹಾಸ್ಟೆಲ್ ಡಸ್ ದೇ ಆಲ್ಸೋ ಗೆಟ್ SSP ಅಂತ ಕೇಳ್ತಿದ್ದಾರೆ. ಅಂದರೆ ಪ್ಲೀಸ್ ಟೆಲ್ ಅಂತಂದು. ನೋಡಿ, ಅವ್ರು ಅಂತ ಹೇಳ್ತಿದ್ದಾರೆ ಯಾರೊಬ್ಬರು. ಹೌದು, ನಿಜವೂ ಯಾಕೆಂತಂದರೆ ನಿಮಗೆ ಫೀ ರೀಂಬರ್ಸ್ಮೆಂಟ್ ಅಥವಾ ಶುಲ್ಕ ಮರುಪಾವತಿ ಅನ್ನೋದು ನೀವು ಎಲ್ಲಾದರೂ ಇರ್ರಿ, ಏನಾದರೂ ಮಾಡ್ಕೊಂಡ್ರೆ ಬಂದೇ ಬರ್ತದೆ. ಓಕೆ, ಅಂದರೆ ಶುಲ್ಕ ಮರುಪಾವತಿಗೆ ಎಲ್ಲಿರಬೇಕಂತ ಏನಿಲ್ಲ. ಓಕೆ, ಶುಲ್ಕ ಮರುಪಾವತಿ ನಿಮ್ದು ಎಷ್ಟಿದೆ, ಗೌರ್ಮೆಂಟ್ ಕಾಲೇಜ್ ಫೀಸು ಅದರ ಹಾಫ್ ಅಮೌಂಟ್ ಬಂದೇ ಬರ್ತದೆ.
ಓಕೆ ಅಂದರೆ ಬಟ್ ನಿಮಗೆ ಹಾಸ್ಟೆಲಲ್ಲಿ ಇದ್ದೀರಪ್ಪ ಗೌರ್ಮೆಂಟ್ ಹಾಸ್ಟೆಲ್ ಇದ್ದೀರಿ ಅಂತಂದರೆ ನಿಮಗೆ ವಿದ್ಯಾಸಿರಿ ಬರೋದಿಲ್ಲ. ಅಂದರೆ ವಿದ್ಯಾಸಿರಿ ಕಡೆಯಿಂದ 15,000 ರೂಪಾಯಿ ಏನು ಬರ್ತಿತ್ತು, ಲೈಕ್ ಇಲ್ಲಿ ಒಬ್ಬರು ಹಾಕಿದ್ರು ನೋಡಿ. ಓಕೆ, ಅಂದರೆ ವಿದ್ಯಾಸಿರಿ ಅಮೌಂಟ್ ಕ್ರೆಡಿಟ್ ಅಂತ ಏನು ಹಾಕಿದರೆ ಈ ಥರ ಸ್ಟೂಡೆಂಟಿಗೆ 15,000 ರೂಪಾಯಿ ಬಂದಿರುತ್ತೆ ಅವ್ರಿಗೆ, ನಿಮಗೆ ಬರೋದಿಲ್ಲ ಅಷ್ಟೇ. ಆಯಿತಾ, ಸರಿ. ಇದು ಇನ್ನೊಂದು ಯೂನಿವರ್ಸಿಟಿ ಡೀಟೇಲ್ಸ್ ಅಪ್ಡೇಟ್ ಕೂಡ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಹೇಳಿದಾಗೆ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸು ಮತ್ತು ಕೌನ್ಸ್ಲಿಂಗ್ ಡೀಟೇಲ್ಸು ಮತ್ತು ಯೂನಿವರ್ಸಿಟಿ ಡೀಟೇಲ್ಸ್ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಮಾಡಲಿಕ್ಕೆ ಹೇಳಿರ್ತಾರೆ. ಇದನ್ನ ಹೋಗ್ಬಿಟ್ಟು ಸಾಧ್ಯವಾದಷ್ಟು ನೀವು ಏನು ಮಾಡಬೇಕು, ಬೇಗನೆ ಹೋಗಿ. ಓಕೆ, ಟೈಮ್ ಜಾಸ್ತಿ ಇಲ್ಲಿ ಮಾತ್ರ ನಿಮ್ಮ ತಾಲೂಕು ಆಫೀಸ್ ಅಥವಾ ಡಿ ಸಿ ಆಫೀಸ್ ಎಲ್ಲಾದರೂ ಹೋಗಿ ಬನ್ನಿರಿ. ಯಾಕಂತಂದರೆ ಮತ್ತೆ ರಿಜೆಕ್ಟ್ ಕೂಡ ಮಾಡೋ ಚಾನ್ಸಸ್ ಇರ್ತದೆ. ಆಲ್ಮೋಸ್ಟ್ ಅದಕ್ಕೆ ರಿಜೆಕ್ಟ್ ಆಗಿರ್ತದೆ, ಅದು ರೀಸನ್ ಕೂಡ ಹೇಳಿರ್ತಾರೆ SSBದವರು. ನೀವು ಈ ರೀತಿ ಅವ್ರು ಹೇಳಿದಾಗ ಮಾಡದೆ ಹೋದರೆ ಸುಮಾರಷ್ಟು ಟೈಮ್ ಕೊಟ್ಟಿರ್ತಾರೆ ನಿಮಗೆ, ಅದನ್ನ ಮಾಡ್ಕೋಬೇಕು. ಓಕೆ, ಸೊ ಬೇಗನೆ ಹೋಗಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಯಾರೆಲ್ಲ ಹೋಗಬಾರ್ದು ಅಂತಂದು ಹೇಳ್ತಂದ್ರೆ ನಿಮಗೆ ಸ್ಟೇಟಸ್ ಒಳಗಡೆ ಅವೇಟೆಡ್ ಅಂತ ಯಾರ್ದೆಲ್ಲ ತೋರಿಸ್ತಿದೆ. ಓನ್ಲಿ DDO ಕಡೆಯಿಂದ ಅಷ್ಟೇ ಏನಪ್ಪ ಅಂತಂದರೆ ಅಪ್ರೂವ್ಡ್ ಆಗಿರಲ್ಲ. ಅಂದರೆ DDO ಕಡೆಯಿಂದ ಅಷ್ಟೇ ಅಪ್ರೂವ್ಡ್ ಆಗಿರಲ್ಲ, ಬಟ್ ಅವೇಟೆಡ್ ಅಂತ ತೋರಿಸ್ತದೆ ನೆಕ್ಸ್ಟ್ ಬಾಕ್ಸಲ್ಲಿ. ಅಂಥ ಒಂದು ಸ್ಟೂಡೆಂಟ್ ಮಾತ್ರ ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮಗೆ ಬಂದೇ ಬರ್ತದೆ ಅಮೌಂಟು. ಓಕೆ ಕಣ್ರು, ಇದಿಷ್ಟು ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಏನಾದರೂ ನಿಮ್ಮ ಕಮೆಂಟ್ಸ್ ಎಲ್ಲ ಹಾಕಿ ಬೇಕಾದ್ರೆ ಅದಕ್ಕೆ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.